ನಮಸ್ತೆ. ಇದೊಂದು ಯೂಟ್ಯೂಬ್ ಚಾನಲ್. ನೀವು ಬಂದ್ಬಿಟ್ಟು ಜನರ ಅಭಿಪ್ರಾಯ ಒಂದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡ್ತೀರಾ. ಈಗ ಬಂದ್ಬಿಟ್ಟು ಸಿದ್ದರಾಮಯ್ಯ ಅವರ ಆಡಳಿತ ಮುಗಿತು, ಡಿ ಕೆ ಶಿವಕುಮಾರ್ ಅವರು ಬಂದವ್ರೆ. ಸೊ ಇದು ಖುಷಿಯಾಗಿದೆ ನಿಮಗೆ? ಅಲ್ಲ, ಖುಷಿಯಾಗಿದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಕಟ್ಟಾಳು. ಯಾಕೆಂದರೆ ರಾಜಕಾರಣಿಗಳು ಈ ಕೋತಿ ಮರದಿಂದ ಮರಕ್ಕೆ ಆರುತ್ತಲ್ಲ, ಹಂಗೆ ಆರ್ತಾ ಇರ್ತಾರೆ. ಅವ್ರಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಈವನ್ ಆ ಒಂದು ಕಷ್ಟ ದಿನಗಳಲ್ಲೂ ಆ ಪಕ್ಷ ಬಿಟ್ಟು ಹೋಗಲಿಲ್ಲ. ಆ ನಿಷ್ಠೆ ಒಂದಿದೆ. ಹಾಗಾಗಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ದೊರಕಿದ್ರಲ್ಲಿ ಅವ್ರಿಗೆ ಒಳ್ಳೆಯದೇ ಇದೆ. ಅದು ಅವ್ರಿಗೆ ಪ್ರಾಮಾಣಿಕವಾಗಿ ಅವ್ರು ಸಲ್ಲಬೇಕಾದಂತಹ ಒಂದು ಇದು. ಅವ್ರಿಗೂ ಗೊತ್ತಿದೆ ಹಿಂದಿನ ಮುಖ್ಯಮಂತ್ರಿಗಳೆಲ್ಲ ಹೇಗೆ ಕಾರ್ಯನಿರ್ವಹಿಸ್ಕೊಂಡು ಹೋಗಿದ್ದಾರೆ, ಹೇಗೆ ಫೇಲ್ಯೂರ್ ಆಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಆದರೆ ಈ ಡಿ ಕೆ ಶಿವಕುಮಾರ್ ಅವರು ಸರಳ ಸಜ್ಜನಿಕೆ ರಾಜಕಾರಣಿ. ಸ್ವಲ್ಪ ಕೋಪ ಇದೆ, ಅಗ್ರೆಸಿವ್ನೆಸ್ ಇದೆ, ಬಟ್ ಅಷ್ಟೇ ಒಳ್ಳೆತನ ಇದೆ ಅಂತ ನಾನು ಅನ್ಕೋತೀನಿ. ನಾನು ನೋಡಿದ ಹಾಗೆ ರಾಜಕಾರಣಿಗಳಲ್ಲಿ ನನಗೇನು ಡಿ ಕೆ ಶಿವಕುಮಾರ್ ಅವರು ಅವಕಾಶ ಕೊಟ್ಟಿರೋದು ಸರಿ. ಅವರು ಒಳ್ಳೆಯ ಜನಗಳಿಗೆ ಸೇವೆ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ಬಿ ಜೆ ಪಿ ಬಂದರೆ ಹೇಳಿಕೆಗಳು ಇರೋದ್ರಲ್ಲಿ ಜಾತಿತ್ವ ಬರುತ್ತೆ, ಆಗಿಲ್ಲ ಅಂದರೆ ಜನ ಅದೇ ಒಂದು ಜಗಳ ವಾತಾವರಣಗಳು ಸೃಷ್ಟಿಯಾಗುತ್ತೆ ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ನೋಡಿ ಸರ್, ಜಾತಿ ಅನ್ನೋದು ಈ ನಮ್ಮ ರಾಜಕಾರಣಿಗಳು ಮಾಡ್ತಾ ಇರ್ತಕ್ಕಂಥ ಒಂದು ಪ್ಲೇ ಕಾರ್ಡು. ಯಾರು ಬೆಳಗ್ಗಿದ್ರೆ ಜಾತಿ ಎಲ್ಲಿದೆ ಸರ್? ಜಾತಿ ಎಲ್ಲ ಹೋಯ್ತು ಸರ್. ಅದೆಲ್ಲ ಯಾರು ಒಳ್ಳೆತನದಲ್ಲಿ ಇರ್ತಾರೆ, ಯಾರು ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಕ್ಕಂಥ ಕಾಲ ಇದು. ಅದೆಲ್ಲ ಸುಮ್ಮನೆ ಇದು ರಾಜಕೀಯ ಮಾಡೋದಕ್ಕೆ, ಓಟ್ಗಳನ್ನ ಸೆಳೆಯೋದಕ್ಕೆ ಮಾಡ್ತಕ್ಕಂಥ ಒಂದು ಗಿಮಿಕ್ಕು. ನಾನು ಇದರಲ್ಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಅವರಲ್ಲಿ ಯಾರನ್ನೂ ವಹಿಸ್ಕೊಂಡು ನಾನು ಮಾತಾಡೋಲ್ಲ. ಜಾತಿ ರಾಜಕಾರಣ ಫಸ್ಟ್ ಆಫ್ ಆಲ್ ಮಾಡಬಾರ್ದು. ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದೀವಿ, ಸಮಾಜ ಸೇವೆ ಮಾಡಬೇಕು, ಅಷ್ಟು ನನ್ನ ಅಭಿಪ್ರಾಯ. ಅದರಲ್ಲಿ ಜಾತಿನ ಸಗ್ರಿಗೇಟ್ ಮಾಡಿ ಬೇರ್ಪಡಿಸಿ ಆ ಜಾತಿ ಈ ಜಾತಿ ಅಂತಕ್ಕಂಥದ್ದನ್ನ ಮಾಡ್ಬೋದು. ಇಲ್ಲಿ ಮಾನವ ಕುಲ ಗಂಡು ಹೆಣ್ಣು ಎರಡೇ ಒಂದೇ. ಆ ನಿಟ್ಟಿನಲ್ಲಿ ಎಲ್ಲ ಹೋಗಬೇಕು ಅಂತ ನಾನು ಸಲಹೆ ಕೊಡ್ತೀನಿ ರಾಜಕಾರಣಿಗಳಿಗೆ. ಮಾನವ ಕುಲ ಅಂದರೆ ಹೇಗೆ ಸರ್? ಯಾವ ಇದ್ರ ಮೇಲೆ ಪ್ರಭಾವದ ಮೇಲ್ಗಡೆ ಆಡಳಿತ ಮಾಡಬೇಕು? ಮಾನವ ಕುಲ ಅಂದರೆ ಸರ್, ಬಡವ್ರಿಗೆ ಸಹಕಾರ ಮಾಡಲಿ ಸರ್. ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆಯಿತಾ. ಯಾರೇ ಹಿಂದುಳಿದಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೊ ಈಗ ಕರೆಂಟಾಗಿ ನಮ್ಮ ಇದರಲ್ಲಿ ಮೈಸೂರಲ್ಲಿ ಯಾವುದೇ ಅವ್ರು ಡೆವಲಪ್ ಆಗಿಲ್ಲ ಅಂತ? ಮೈಸೂರಲ್ಲಿ ಏನು ಅಂತ ಡೆವಲಪಿಂಗ್ ಆಗಿಲ್ಲ ಸರ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ. ನೀವು ನೋಡಿ ಮಂಗಳೂರಿಗೆ ಹೋಗಿ ಎಷ್ಟು ಚೆನ್ನಾಗಾಗಿದೆ. ಶಿವಮೊಗ್ಗಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಕೊಟ್ಟರು. ನಾನು ಕೆಲಸ ಮಾಡ್ತಿದ್ದೆ, ಒಬ್ಬ ಇಂಜಿನಿಯರಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಎಷ್ಟು ಜನಪರ ಕಾಳಜಿ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಬ್ಬರು ಮುಖ್ಯಮಂತ್ರಿ. ಆದರೆ ಸಿದ್ದರಾಮಯ್ಯನವರು ಆ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಒಳ್ಳೆ ಕೊಡುಗೆಗಳು ಕೊಡಬೇಕು. ಮೈಸೂರು ಪರಂಪರೆಯ ಸಿಟಿ. ಇದು ಒಂದು ಮಹಾರಾಜರು ಆಳಿರ್ತಕ್ಕಂಥ ಒಂದು ಸುಸಂಸ್ಕೃತವಾದಂಥ ಒಂದು ಸಿಟಿ. ಮೈಸೂರು ಅಂದರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಮೈಸೂರು ಜನ ಅಂದರೆ ತುಂಬ ಗೌರವ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಮೈಸೂರನ್ನ ಇನ್ನೂ ಬೆಳೆಸಬೇಕು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಏನಾಗಿರ್ತಾರೆ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮೈಸೂರಿಗೆ ಹೆಚ್ಚಿನ ಅನುದಾನ ಕೊಟ್ಟು ನಮ್ಮ ಮೈಸೂರನ್ನ ಇನ್ನೂ ಗಣನೀಯವಾಗಿ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆಯೋ ಥರ ಮಾಡಿರಿ ಅಂತ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು.